ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಜಾತಕದ ದ್ವಾದಶ ಭಾವಗಳಲ್ಲಿ ಗುರು ಯಾವ ಸ್ಥಾನದಲ್ಲಿದ್ದರೆ ಯಾವೆಲ್ಲ ಫಲಗಳನ್ನು ಕೊಡ್ತಾನೆ, ಹಾಗೆ ಯಾವ ಅಶುಭ ಸ್ಥಾನದಲ್ಲಿದ್ದಾಗ ಯಾವ ದುಷ್ಪರಿಣಾಮಗಳನ್ನು ಕೊಡ್ತಾನೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ತಿಳಿಯೋಣ. ಜಾತಕದಲ್ಲಿ ಗುರು ಅಥವಾ ಬೃಹಸ್ಪತಿ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಅಂದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗುರು ಅಥವಾ ಬೃಹಸ್ಪತಿ ಅಂತ ಕರಿತೀವಿ. ಗುರುಗ್ರಹವನ್ನು ಜಾತಕದಲ್ಲಿ ಒಬ್ಬ ವ್ಯಕ್ತಿಯ ಜ್ಞಾನ, ಧರ್ಮ, ಸಂಸ್ಕಾರ, ಆಧ್ಯಾತ್ಮ, ಮಕ್ಕಳ ಅನುಗ್ರಹ ಅಂದರೆ ಸಂತಾನ ಹಾಗೂ ಧನಕಾರಕ, ಶಿಕ್ಷಣ, ಗುರಿ ತಲುಪಲು ಹಾಗೂ ಸದ್ಗುಣಗಳು, ವೃದ್ಧಿಯನ್ನು ಸೂಚಿಸುವಂಥ ಜಾತಕದಲ್ಲಿ ಸೂಚಿಸುವಂಥ ಗ್ರಹವೇ ಗುರುಗ್ರಹ. ಹಾಗಾಗಿ ಬಹಳ ಮುಖ್ಯವಾದ ಪ್ರಮುಖವಾದ ಈ 12 ಮನೆಗಳಲ್ಲಿ ಯಾವುದೇ ಲಗ್ನ ಆಗಿರ್ಬೋದು. ಉದಾಹರಣೆಗೆ ಮಿಥುನ ಲಗ್ನ ಆಗಿ, ಅಥವಾ ಕನ್ಯಾ ಲಗ್ನ ಆಗಿರ್ಬೋದು, ಅಥವಾ ಧನಸ್ಸು ಲಗ್ನ, ಮೇಷ ಲಗ್ನ, ವೃಷಭ ಲಗ್ನ, ಎಲ್ಲೇ ಆಗಿರ್ಬೋದು. ನಿಮ್ಮ ಲಗ್ನದಲ್ಲಿ ಏನಾದರೂ, ನಾನು ಇಲ್ಲಿ ಉದಾಹರಣೆಗೆ ಮೇಷ ಲಗ್ನ ತಗೊಂಡಿದ್ದೀನಿ, ಲಗ್ನದಲ್ಲೇ ಗುರು ಸ್ಥಿತನಾಗಿದ್ರೆ ನಿಮಗೆ ಲಗ್ನ ಬಂದು ಸುಂದರ ದೇಹವನ್ನ ಕೊಡ್ತಾನೆ, ದೀರ್ಘಾಯುಷ್ಯನ ಕೊಡ್ತಾನೆ. ಹಾಗೆ ಲಗ್ನದಲ್ಲೇ ಗುರು ಇರೋದು ಬಹಳ ಅದೃಷ್ಟ ಅಂತ ಹೇಳ್ಬಹುದು. ಇನ್ನು ಜಾತಕದಲ್ಲಿ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಏನಾದರೂ ಗುರು ಇದ್ದಾಗ ಆ ವ್ಯಕ್ತಿ ಧನಿಕ ಆಗಿರ್ತಾನೆ, ಹಣಕಾಸಿನ ವಿಷಯದಲ್ಲಿ ತುಂಬಾ ಅದೃಷ್ಟವನ್ನ ಪಡೆದಿರ್ತಾನೆ. ಅವನಿಗೆ ಯಾವತ್ತೂ ಕೂಡ ಹಣಕಾಸಿನ ತೊಂದರೆ ಉಂಟಾಗೋದಿಲ್ಲ. ಹಾಗೆ ಇದು ವಾಕ್ಸ್ಥಾನವೂ ಆಗಿರೋದ್ರಿಂದ ವ್ಯಕ್ತಿ ಮೃದುಭಾಷಿಯಾಗಿದ್ದು ವಾಕ್ ಚಾತುರ್ಯದಲ್ಲಿ ಬಹಳ ಸೊಗಸಾಗಿ ಮಾತನಾಡುವಂತ ಯೋಗವನ್ನ ಗುರುಗ್ರಹ ಕೊಟ್ಟಿರ್ತಾನೆ. ಇನ್ನು 3ನೇ ಮನೆ ಜಾತಕದಲ್ಲಿ ಏನಾದ್ರು ಸಾಮಾನ್ಯವಾಗಿ ಗುರುಗ್ರಹ ತುಂಬಾ ಶುಭ ಫಲವನ್ನು ಕೊಡುವಂತ ಶುಭ ಗ್ರಹ. ಹಾಗಾಗಿ ಇವನಿಗೆ 3, 6, 8 ಮತ್ತು 12 ಈ 4 ಸ್ಥಾನಗಳು ಯಾವಾಗಲೂ ದುಸ್ಥಾನ ಆಗಿರುತ್ತೆ ಗುರುವಿಗೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಏನಾದ್ರೂ 3, 6, 8, 12ನೇ ಸ್ಥಾನದಲ್ಲಿ ಗುರು ಇದ್ದಾಗ ಜಾತಕದಲ್ಲೂ ಗುರುಬಲ ಇರೋದಿಲ್ಲ. ಹಾಗಾಗಿ ಅವನು ದುಷ್ಪರಿಣಾಮಗಳನ್ನ ಕೊಡ್ತಕ್ಕಂಥದ್ದು. ಈಗ ನಿಮ್ಗೇನಾದ್ರೂ 3ನೇ ಮನೆಯಲ್ಲಿ ಗುರುಗ್ರಹ ಇದ್ದಾಗ ಸ್ತ್ರೀಯರಿಂದ ಪರಾಜಿತ, ಗುರು ಶುಭ ಗ್ರಹನಾಗಿರೋದ್ರಿಂದ ಹಾಗಾಗಿ ಇವನಿಗೆ 3, 6, 8 ಮತ್ತು 12 ಯಾವ ವ್ಯಕ್ತಿಗಾದ್ರೂ ಈ 4 ಸ್ಥಾನದಲ್ಲಿ ಗುರು ಸ್ಥಿತ ಆಗಿದ್ದಾಗ, ಯಾವ ರಾಶಿನಾದ್ರೂ ಆಗಿರ್ಬೋದು, 3, 6, 8, 12ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ರೆ ಆ ವ್ಯಕ್ತಿಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಅವನು ಅಲ್ಲಿ ಸ್ಥಿತನಾಗಿದ್ರೆ ಹೆಚ್ಚಾಗಿ ದುಷ್ಪರಿಣಾಮಗಳನ್ನ ಕೊಡ್ತಾನೆ. ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅದೇ ರೀತಿ ಈಗ 3ನೇ ಮನೆಯಲ್ಲಿ ಏನಾದ್ರು ನಿಮ್ಮ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರ್ಬೋದು, ಜನರಲ್ ಆಗಿ 3ನೇ ಮನೆಯಲ್ಲಿ ಏನಾದ್ರು ಗುರು ಕುತ್ಕೊಂಡ್ಬಿಟ್ರೆ ಅಂತಹ ವ್ಯಕ್ತಿಗಳಿಗೆ ಹೆಚ್ಚು ಪಾಪ ಕಾರ್ಯಗಳನ್ನ ಮಾಡುವಂತ ವ್ಯಕ್ತಿಗಳಾಗ್ತಾರೆ. ಹಾಗೆ ಗಂಡಸರಾಗಿದ್ರೆ ಸ್ತ್ರೀಯರಿಂದ ಪರಾಜಿತ ವ್ಯಕ್ತಿಯನ್ನ ಹೊಂದಿರ್ತಾರೆ, ಸ್ತ್ರೀಯರಿಂದ ಪರಾಜಿತ ಆಗ್ತಕ್ಕಂತ ವ್ಯಕ್ತಿ ಆಗ್ತಾನೆ. ಇನ್ನು 4ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾಗ 4ನೇ ಮನೆ ವಾಹನ ಸ್ಥಾನ, ಸುಖ ಸ್ಥಾನ, ಹಾಗೆ ತಾಯಿ ಸ್ಥಾನ ಅಂತ ನಮ್ಮ ಜ್ಯೋತಿಷದಲ್ಲಿ ಹೇಳ್ತೀವಿ. ಹಾಗಾಗಿ ಗುರು ಏನಾದ್ರು 4ನೇ ಮನೆಯಲ್ಲಿ ಕುತ್ಕೊಂಡ್ರೆ ವಾಹನ ಸುಖವನ್ನ ಕೊಡ್ತಾನೆ. ಹಾಗೆ ಬುದ್ಧಿವಂತರಾಗಿರ್ತಾರೆ ಮತ್ತು ಭೋಗವಂತರಾಗಿರ್ತಾರೆ. ಶತ್ರುಗಳನ್ನ ಜಯಿಸುವಂತ ಶಕ್ತಿ ಗುರು ಕೊಟ್ಟು ವ್ಯಕ್ತಿಯನ್ನ ಕಾಪಾಡ್ತಾನೆ. 4ನೇ ಮನೆಯಲ್ಲಿ ಇನ್ನು ಮೇಷ ಲಗ್ನದವರಿಗಂತೆ ಈ ಕರ್ನಾಟಕ ರಾಶಿಯಲ್ಲಿ ಗುರು ಉಚ್ಚ ಆಗ್ತಾನೆ. ಬಹಳಷ್ಟು ಶಕ್ತಿ ಅಂತಕ್ಕಂಥದ್ದು ಬರೋದ್ರಿಂದ ಇಂತಹ ಮೇಷ ಲಗ್ನದ ವ್ಯಕ್ತಿಗಳಿಗೆ, ಇಲ್ಲಿ ಮೇಷ ಲಗ್ನನೇ ಉದಾಹರಣೆ ತಗೊಂಡಿರೋದ್ರಿಂದ ಮೇಷ ಲಗ್ನದ ವ್ಯಕ್ತಿಗಳು ಜೀವನದಲ್ಲಿ ಅದೃಷ್ಟವಂತರಾಗಿ ಐಶ್ವರ್ಯವನ್ನ ಹೊಂದುತ್ತಾರೆ. ಬಹಳ ಬೇಗ ಅವರಿಗೆ ಐಶ್ವರ್ಯ ಸಿಗ್ತಕ್ಕಂಥದ್ದು, ಹಾಗೆ ಹಣಕಾಸಿನ ಸಮಸ್ಯೆಗೆ ಯಾವುದೇ ರೀತಿ ಕುಂದುಕೊರತೆಗಳಿಲ್ಲದೆ
ಕಾಪಾಡ್ತಾನೆ. ಇನ್ನು ಐದನೇ ಮನೆ ಬಂದು ನಮ್ಮ ಜ್ಯೋತಿಷ್ಯದಲ್ಲಿ ಪುತ್ರ ಸ್ಥಾನ. ಹಾಗಾಗಿ 5ನೇ ಮನೆಯಲ್ಲೇ ಗುರು ಸ್ಥಿತನಾಗಿದ್ರೆ ಯಾರ ಜಾತಕದಲ್ಲಾಗಿರ್ಬೋದು, ಇದು ಎಲ್ಲರೂ ಗಮನಿಸಬಹುದು. 5ನೇ ಮನೆಯಲ್ಲಿ ಏನಾದ್ರೂ ನಿಮ್ಗೆ ನಿಮ್ಮ ಜಾತಕದಲ್ಲಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಜಾತಕದಲ್ಲಾಗಿರ್ಬೋದು 5ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾಗ ಹೆಚ್ಚಾಗಿ ಗಂಡು ಸಂತಾನ ಆಗ್ತಕ್ಕಂಥದ್ದು ನೀವೆಲ್ಲರೂ ಗಮನಿಸಬಹುದು. ಕೆಲವ್ರು ಕೇಳ್ತಾರೆ, ನಮ್ಗೆ ಗಂಡು ಮಕ್ಕಳೇ ಬೇಕು, ಗಂಡು ಸಂತಾನ ಆಗುತ್ತಾ ಅಂತೇಳಿ. ಕೆಲವ್ರಿಗೆ ಇಷ್ಟ ಇರುತ್ತೆ ಗಂಡು ಮಕ್ಕಳೇ ಬೇಕು ಅಂತ ಇಷ್ಟಪಡೋರ್ಗೆ ಇದೊಂದು ಜಾತಕದಲ್ಲಿ ನೀವೇ ನೋಡ್ಕೋಬಹುದು ಅಥವಾ ನಿಮ್ಮ ಮಕ್ಕಳ ಜಾತಕದಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ. 5ನೇ ಮನೆಯಲ್ಲಿ ಏನಾದ್ರೂ ಗುರು ಇದ್ದಾಗ ಗಂಡು ಸಂತಾನ ಆಗ್ತಕ್ಕಂಥದ್ದು ಹೆಚ್ಚಾಗಿ ಗಂಡು ಮಕ್ಕಳಾಗೋದು ಕಾಣುತ್ತೆ. ಪುತ್ರ ಸಂತಾನದ ಯೋಗವನ್ನ ಗುರು ಕೊಡ್ತಾನೆ. ಇನ್ನು 5ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾಗ ಆ ವ್ಯಕ್ತಿಗೆ ಒಳ್ಳೆಯ ಸ್ನೇಹಿತರು ಹಾಗೂ ಉತ್ತಮ ಮಿತ್ರರು ದೊರಕತಕ್ಕಂಥದ್ದು. ಹಾಗೆ ಇವರು ಜಾತಕದ ಈ 5ನೇ ಮನೆಯಲ್ಲಿ ಏನಾದ್ರೂ ಗುರು ಕೂತ್ಕೊಂಡಾಗ ಆ ಜಾತಕದ ವ್ಯಕ್ತಿಯು ಸಹ ಧೈರ್ಯವಂತನಾಗಿರ್ತಾನೆ. ನಂತರ ಆಗ್ಲೇ ಹೇಳಿದಂತೆ 6ನೇ ಮನೆಯಲ್ಲಿ ದುಸ್ಥಾನ ಆಗುತ್ತೆ. 6ನೇ ಮನೆಯಲ್ಲಿ ಏನಾದ್ರೂ ಗುರು ಕೂತ್ಕೊಂಡಾಗ ಆ ವ್ಯಕ್ತಿ ಕೊಟ್ಟ ಮಾತಿನಂತೆ ನಡೆಯುವವರಾಗಿದ್ದು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆ ಕಾಡುತ್ತೆ. ಯಾಕಂದ್ರೆ 6ನೇ ಮನೆ ಋಣಸ್ಥಾನ, ಹಾಗೆ ರೋಗ ಸ್ಥಾನ. ಇನ್ನು ರೋಗ ಸ್ಥಾನದಲ್ಲಿ ಗುರು ಬಂದು ಕುತ್ಕೊಂಡಾಗ ಹೊಟ್ಟೆಗೆ ಸಂಬಂಧಪಟ್ಟಂತ ಕಾಯಿಲೆ ಕೊಡುವಂಥದ್ದು, ಹಾಗೆ ಪತ್ನಿಯಿಂದ ಕೀರ್ತಿಯನ್ನ ಹೊಂದುವಂಥದ್ದು ಆಗುತ್ತೆ. ನಂತರ ಈಗ 7ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ರೆ ಯಾವೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ತಿಳಿಯೋಣ. 7ನೇ ಮನೆಯಲ್ಲಿ ಯಾರಿಗೆಲ್ಲ ಗುರು 7ನೇ ಮನೆಯಲ್ಲಿ ಗುರು ಯಾರಿಗೆಲ್ಲ ಕುತ್ಕೊಂಡಿರ್ತಾರೆ, ಅವರು ಗುರು ಬಂದು 7ನೇ ಮನೆ ಸ್ಥಿತನಾಗಿದ್ದಾಗ ಅಂತಹ ವ್ಯಕ್ತಿಗಳು ಭಾಗ್ಯವಂತರಾಗಿರ್ತಾರೆ. ಹಾಗೆ ಜ್ಯೋತಿಷ್ಯದಲ್ಲಿ 7ನೇ ಮನೆಯನ್ನ ವಿವಾಹ ಸ್ಥಾನ ಅಂತ ಕರಿತೀವಿ. ಹಾಗಾಗಿ 7ನೇ ಮನೆಯಲ್ಲಿ ಗುರು ಕುತ್ಕೊಳ್ಳೋದು ಬಹಳ ಶುಭ ಅಂತಾನೆ ಹೇಳ್ಬೋದು. ಇವರಿಗೆ ಒಳ್ಳೆಯ ಗುಣ ಇರ್ತಕ್ಕಂಥ, ಒಳ್ಳೆಯ ನಡತೆ ಇರ್ತಕ್ಕಂಥ ಉತ್ತಮ ಪತಿ ಅಥವಾ ಪತ್ನಿ ದೊರೀತಾರೆ. ಹಾಗೆ ಜೀವನದಲ್ಲಿ ನೆಮ್ಮದಿ ಕೊಟ್ಟು ಗುರು ಕಾಪಾಡ್ತಾನೆ. ಹಾಗೆ ಇಂತಹ ವ್ಯಕ್ತಿಗಳು 7ನೇ ಮನೆಯಲ್ಲಿ ಗುರು ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹೆಚ್ಚಾಗಿ ಲೇಖಕರಾಗಿರ್ತಾರೆ ಹಾಗೂ ಕವಿಗಳು ಆಗಿರ್ತಾರೆ. ನಂತರ 8ನೇ ಮನೆಯಲ್ಲಿ ಗುರು ಕುತ್ಕೊಂಡಾಗ 8ನೇ ಮನೆಯಲ್ಲಿ ಗುರು ಕುತ್ಕೊಂಡಾಗ ಇದು ಬಹಳಷ್ಟು ಅಶುಭ ಅಂತಾನೆ ಹೇಳ್ಬಹುದು. ಇವರಿಗೆ ಯಾರಿಗೆಲ್ಲ 8ನೇ ಮನೆಯಲ್ಲಿ ಗುರು ಕುತ್ಕೊಂಡಿದ್ದಾನೆ ನೀವು ನೋಡ್ಕೋಬಹುದು, ಆಯುಷು ಕಡಿಮೆ ಇರ್ತಕ್ಕಂಥದ್ದು, ಹಾಗೆ ಜೀವನದಲ್ಲಿ ಸದಾ ಸಾಲಗಾರರಾಗಿರ್ತಾರೆ, ಜೀವನ ಪರ್ಯಂತ ಸಾಲವನ್ನ ಮಾಡ್ಕೊಂಡು ಓಡಾಡ್ತಾರೆ. ನಂತರ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆ ಇರ್ತಕ್ಕಂಥದ್ದು, ಸರ್ಜರಿಗಳಾಗ್ತಕ್ಕಂಥದ್ದು, ದೊಡ್ಡ ದೊಡ್ಡ ಅಪಘಾತಗಳಾಗ್ತಕ್ಕಂಥದ್ದು ಎಲ್ಲವೂ ಕೊಡ್ತಾನೆ. ನಂತರ ಆದ್ರೆ ಇವರಿಗೆ ಉತ್ತಮ ಕೆಲಸ ಜೀವನದಲ್ಲಿ ಸಿಗುತ್ತೆ, ಆದ್ರೆ ಜೀವನ ಪರ್ಯಂತ ಒಂದಲ್ಲ ಒಂದು ಸಮಸ್ಯೆಗೆ ಈಡಾಗಿ ಸಾಲವನ್ನ ಮಾಡ್ಕೊಳ್ಳುವಂತ ವ್ಯಕ್ತಿ ಆಗಿರ್ತಾರೆ. ನಂತರ 9ನೇ ಮನೆ ಭಾಗ್ಯಸ್ಥಾನ ಆಗಿರುತ್ತೆ. ಇಲ್ಲೇನಾದ್ರೂ ಬಂದು ಗುರು ಕುತ್ಕೊಂಡಾಗ ಯಾವುದೇ ಲಗ್ನ ಆಗಿರ್ಬೋದು, ಆದ್ರೆ ಗುರು 9ನೇ ಮನೆಯಲ್ಲಿ ಬಂದು ಕುತ್ಕೊಂಡಾಗ ಇವರು ದೇವರಲ್ಲಿ, ಗುರು ಹಿರಿಯರಲ್ಲಿ ಅಪಾರವಾದ ಭಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಉತ್ತಮ ಒಳ್ಳೆ ಮನಸ್ಸು ಇವ್ರಿಗಿರುತ್ತೆ. ಹಾಗೆ 9ನೇ ಮನೆಯಲ್ಲಿ ಗುರು ಕುತ್ಕೊಂಡಾಗ ಆ ವ್ಯಕ್ತಿ ಅದೃಷ್ಟವನ್ನ ಹೊಂದಿರ್ತಾನೆ ಮತ್ತು ವಿದ್ಯಾವಂತರಾಗ್ತಾರೆ. ಹಾಗೆ ಮಂತ್ರಿಗಳ ಭಾಗ್ಯ ಹೊಂದಿರ್ತಕ್ಕಂಥವ್ರು. ನಂತರ 10ನೇ ಮನೆಯಲ್ಲಿ ಗುರು ಕುತ್ಕೊಂಡಾಗ ಇಂತಹ ವ್ಯಕ್ತಿ ಕೆಲಸದಲ್ಲಿ ಯಶಸ್ಸನ್ನ ಪಡಿತಾನೆ. ಯಾವುದೇ ಕೆಲಸ ಆಗಿರ್ಬೋದು. ಇನ್ನು ನೀವೇ ಜಾತಕದಲ್ಲಿ ನೋಡ್ಕೋಬಹುದು, ಯಾರಿಗೆಲ್ಲ ಗುರು ಬಂದು 10ನೇ ಮನೆಯಲ್ಲಿ ಕುತ್ಕೊಂಡಾಗ ಆ ವ್ಯಕ್ತಿ ಹೆಚ್ಚಾಗಿ ಪುರೋಹಿತರಾಗಿರ್ಬೋದು. ಕೆಲವ್ರು ಕೇಳ್ತಾರೆ, ನಾವು ಬೆಸ್ಟ್ ಅಸ್ಟ್ರಾಲಜರ್ ಆಗ್ಬೋದಾ, ನಾವು ಅಸ್ಟ್ರಾಲಜಿಯಿಂದ ಒಳ್ಳೆ ಲಾಭವನ್ನ ಪಡಿಬೋದಾ ಅಂತೆಲ್ಲ ಕೇಳ್ತಾರೆ. ಕಾಮನ್ ಆಗಿ 10ನೇ ಮನೆಯಲ್ಲಿ ಬಂದು ಗುರು ಕುತ್ಕೊಂಡಾಗ ಅವರು ಬೆಸ್ಟ್ ಅಸ್ಟ್ರಾಲಜರ್ ಆಗ್ತಾರೆ. ಹಾಗೆ ಜ್ಯೋತಿಷ್ಯದ ಕಡೆ ಅವರ ಗಮನ, ಇಂಟ್ರೆಸ್ಟ್ ಎಲ್ಲ 10ನೇ ಮನೆಯಲ್ಲಿ ಗುರು ಕುತ್ಕೊಂಡಾಗ ಒಬ್ಬ ಒಳ್ಳೆ ಶಿಕ್ಷಕ ಆಗಿರ್ತಾರೆ. ಹಾಗೆ ಹೆಚ್ಚಾಗಿ ಒಬ್ಬ ಒಳ್ಳೆ ಲೆಕ್ಚರ್ ಕೂಡ ಆಗಿರ್ತಾರೆ. ಕಾಲೇಜ್ಗಳಲ್ಲಿ ಹಾಗೂ ಅಥವಾ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ
ಶಿಕ್ಷಕ ವೃತ್ತಿಯಾಗಿರ್ತಕ್ಕಂಥದ್ದು ಅಥವಾ ಶಿಕ್ಷಕಿಯಾಗಿ ಉತ್ತಮ ಶಿಕ್ಷಕಿಯಾಗಿ ಅವರು ಜೀವನದಲ್ಲಿ ವಿಜಯವನ್ನ ಸಾಧಿಸ್ತಾರೆ. ಹಾಗೆ ಇವರು ಹತ್ತನೇ ಮನೆಯಲ್ಲಿ ಗುರು ಕುತ್ಕೊಂಡಾಗ ಗುರುಬಲದಿಂದಾಗಿ ಅವರಿಗೆ ಮಕ್ಕಳಿಗೆ ಒಳ್ಳೆ ಪಾಠ, ಒಳ್ಳೆ ಜ್ಞಾನವನ್ನು ಹೇಳ್ಕೊಡುವಂತ ಯೋಗ ಒಬ್ಬ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು. ಹಾಗೆ ಇವರು ಹೆಚ್ಚಾಗಿ ಪುರೋಹಿತರಾಗಿರ್ಬೋದು, ಒಳ್ಳೆ ಜ್ಞಾನಿಗಳಾಗಿರ್ತಾರೆ, ಹಾಗೆ ಒಳ್ಳೆ ವಿದ್ಯೆ ಸಂಪಾದನೆ ಮಾಡ್ತಾರೆ ಜೀವನದಲ್ಲಿ. ನಂತರ ಚಿಕ್ಕ ಏಜಲ್ಲೇ ಆಸ್ಟ್ರಾಲಜಿ ಬಗ್ಗೆ ಆಗಿರ್ಬೋದು, ಜ್ಯೋತಿಷ್ಯದ ಬಗ್ಗೆ, ವಾಸ್ತು ಬಗ್ಗೆ ಇದೆಲ್ಲ ತಿಳ್ಕೊಳ್ಳೋಕೆ ತುಂಬಾ ಕಾತರ ಅಂತಕ್ಕಂಥದ್ದು ಈ 10ನೇ ಮನೆಯಲ್ಲಿ ಗುರು ಕುತ್ಕೊಂಡಾಗ ಕೊಡ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಇಂಥ ವ್ಯಕ್ತಿಗಳು ಯಾವುದೇ ಕೆಲಸ ಇರಲಿ, ಕೆಲಸದಲ್ಲಿ ಯಶಸ್ಸನ್ನ ಪಡಿತಾರೆ. ಹಾಗೆ ಸಕಲ ಉಪಾಯ ಮತ್ತು ಕುಶಲತೆಗಳನ್ನ ಪಡ್ಕೊಂಡೇ ಹುಟ್ಟಿರ್ತಾರೆ ಅವರು. ನಂತರ 10ನೇ ಮನೆಯಲ್ಲಿ ಗುರು ಕುತ್ಕೊಂಡಾಗ ಗುರುಬಲದಿಂದಾಗಿ ಇವರಿಗೆ ವಾಹನಗಳು, ಧನಭಾಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರು ವೃತ್ತಿಯನ್ನ ಮಾಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಇವರು ವೃತ್ತಿಯನ್ನ ಮಾಡಿದ್ರೆ ಸಹ ಇವ್ರಿಗೆ ಲಾಭವು ಅತಿಯಾಗಿ ಸಿಗುವಂಥದ್ದು. ನಂತರ ಈಗ 11ನೇ ಮನೆ ಗುರು. ಇನ್ನು 11ನೇ ಮನೆ ಗುರು. 11ನೇ ಮನೆಯಲ್ಲಿ ಏನಾದ್ರು ನಿಮ್ಮ ಜಾತಕದಲ್ಲಿ ಗುರು ಇದ್ದಾಗ ಜೀವನದಲ್ಲಿ ಈ ವ್ಯಕ್ತಿಗಳಿಗೆ ಅಧಿಕ ಲಾಭ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಬಂದು ದೊರೀತಕ್ಕಂಥದ್ದು. ನಂತರ ಈ ವ್ಯಕ್ತಿ ಅನೇಕ ಸೇವಕರನ್ನ ಹೊಂದಿರ್ತಾರೆ, ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರ್ತಾರೆ. ನಂತರ ಅಪಾರವಾಗಿ ಜನರಿಂದ ಪ್ರೀತಿ ದೊರೀತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಜೀವನದಲ್ಲಿ. ಆದ್ರೆ ಇವರಿಗೆ ಅಲ್ಪ ಸಂತಾನ ಇರ್ತಕ್ಕಂಥದ್ದು. ಇನ್ನು 12ನೇ ಮನೆ ಗುರು. 12ನೇ ಮನೆ ಗುರು ಅಂದ್ರೆ ವ್ಯಯಸ್ಥಾನ, ನಷ್ಟ, ಮೋಕ್ಷ ಸ್ಥಾನದಲ್ಲಿ ಗುರು ಕುತ್ಕೊಂಡಾಗ ಇವರು ತುಂಬಾ ಸೋಮಾರಿತನ ಹೊಂದಿರ್ತಾರೆ, ಹಾಗೆ ಆಲಸ್ಯದಂತ ವ್ಯಕ್ತಿಗಳಾಗಿರ್ತಾರೆ, ಹಾಗೆ ಜಗಳಗಂಟರು ಸಹ ಆಗಿರ್ತಾರೆ. ಒಟ್ಟಾರೆ ಹೇಳೋದಾದ್ರೆ ವೃಶ್ಚಿಕ ಲಗ್ನ, ಧನುರ್ ಲಗ್ನ, ಕುಂಭ ಲಗ್ನ ಮತ್ತು ಮೀನ ಲಗ್ನಗಳಿಗೆ ಗುರು ಶುಭದಾಯಕನಾಗಿರ್ತಾನೆ. ತುಲಾ ಹಾಗೂ ಮಕರ ಲಗ್ನಗಳಿಗೆ ಅಶುಭಕಾರಕನಾಗಿರ್ತಾನೆ. ಈಗ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಎಲ್ಲಿದ್ದಾನೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಗುರುಗ್ರಹ ಸಿಗ್ತಕ್ಕಂಥ ಯೋಗಗಳೇನು, ಕುಂಡಲಿಯಲ್ಲಿ ಗುರುಗ್ರಹದಿಂದ ಉಂಟಾಗುವ ಯೋಗಗಳು ಯಾವುವು, ಹಾಗೆ ಗುರುಗ್ರಹದ ದುಷ್ಪರಿಣಾಮವನ್ನು ಪರಿಹಾರಗಳೇನು ಹಾಗೂ ಮಂತ್ರಗಳೇನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.